ಅಂಬಾನಿ ನ್ಯೂಸ್ ಟಿವಿಗೆ ಸ್ವಾಗತ. ಪ್ರತಿದಿನ ನ್ಯೂಸ್ ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಮಾಡಿ. ಅಂಬಾನಿ ನ್ಯೂಸ್ ಟಿವಿಗೆ ಸ್ವಾಗತ. ಚಿಂತಾಮಣಿ ತಾಲೂಕಿನಲ್ಲಿ ರಾಜಕೀಯ ಸಂಚಲನ ಉಂಟಾಗಿದೆ. ಊಲವಾಡಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಹಂದಿಜೋಗಿಗಡ್ಡ ಗ್ರಾಮದ 8ಕ್ಕೂ ಹೆಚ್ಚು ಕುಟುಂಬಗಳು ಕಾಂಗ್ರೆಸ್ ಪಕ್ಷವನ್ನು ತೊರೆದು ಅಧಿಕೃತವಾಗಿ ಜೆಡಿಎಸ್ ಪಕ್ಷಕ್ಕೆ ಸೇರ್ಪಡೆಯಾಗಿವೆ. ಜೆಡಿಎಸ್ ಕೋರ್ ಕಮಿಟಿ ಅಧ್ಯಕ್ಷ ಹಾಗೂ ಮಾಜಿ ಶಾಸಕ ಜೆ.ಕೆ. ಕೃಷ್ಣಾರೆಡ್ಡಿ ಅವರ ನಾಯಕತ್ವ ಹಾಗೂ ಪಕ್ಷದ ತತ್ವಗಳನ್ನು ಮೆಚ್ಚಿ ಅವರ ಸಮ್ಮುಖದಲ್ಲಿಯೇ ಗ್ರಾಮಸ್ಥರು ಜೆಡಿಎಸ್ ಪಕ್ಷದ ಶಾಲು ಧರಿಸಿ ಪಕ್ಷಕ್ಕೆ ಸೇರ್ಪಡೆಯಾದರು. ಗ್ರಾಮದ ಬಾಲಪ್ಪ, ಪದ್ಮಾವತಮ್ಮ, ಭಾಸ್ಕರ್, ಅಂಜಿ, ನಾಗರತ್ನ, ಚಿನ್ನಯಲಮ್ಮ, ವೆಂಕಟಮ್ಮ ಮತ್ತು ಗುರಪ್ಪ ಸೇರಿದಂತೆ ಹಲವು ಕುಟುಂಬಗಳ ಸದಸ್ಯರು ಕಾಂಗ್ರೆಸ್ ತೊರೆದು ಜೆಡಿಎಸ್ ತೆಕ್ಕೆಗೆ ಬಿದ್ದಿದ್ದಾರೆ. ಪಕ್ಷಕ್ಕೆ ಹೊಸದಾಗಿ ಸೇರ್ಪಡೆಯಾದವರನ್ನು ಮಾಜಿ ಶಾಸಕ ಜೆ.ಕೆ. ಕೃಷ್ಣಾರೆಡ್ಡಿ ಅವರು ಹೂಮಾಲೆ ಹಾಕಿ ಶಾಲು ಹೊದಿಸಿ ಆತ್ಮೀಯವಾಗಿ ಸ್ವಾಗತಿಸಿದರು. ಮುಂಬರುವ ದಿನಗಳಲ್ಲಿ ಪಕ್ಷದ ಸಂಘಟನೆಗಾಗಿ ಶ್ರಮಿಸುವಂತೆ ಈ ಸಂದರ್ಭದಲ್ಲಿ ಕರೆ ನೀಡಿದರು. ಸ್ಥಳೀಯ ನಾಯಕರ ಸ್ಪಂದನೆ ಕೊರತೆ ಮತ್ತು ಭರವಸೆಗಳು ಈಡೇರದಿರುವುದೇ ತಾವು ಕಾಂಗ್ರೆಸ್ ಪಕ್ಷ ತೊರೆಯಲು ಮುಖ್ಯ ಕಾರಣ ಎಂದು ಸೇರ್ಪಡೆಯಾದ ಗ್ರಾಮಸ್ಥರು ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಜೆಡಿಎಸ್ ಸ್ಥಳೀಯ ನಾಯಕರಾದ ಊಲವಾಡಿ ಸುಬ್ರಮಣಿ, ಗೋಪಸಂದ್ರ ರಮೇಶ್, ಗೋಪಾಲರೆಡ್ಡಿ, ವಕೀಲ ಮಂಜುನಾಥ ರೆಡ್ಡಿ, ರಾಜಣ್ಣ, ಸಿಕಲ್ ಶ್ರೀನಿವಾಸರೆಡ್ಡಿ, ಹೆಬ್ಬರಿ ಅಶ್ವಥ್, ಊಲವಾಡಿ ಎಂವಿ ರಾಮಪ್ಪ, ಚೇತನ್ ರೆಡ್ಡಿ, ಜೆಡಿಎಸ್ ಯುವ ಘಟಕದ ತಾಲೂಕು ಅಧ್ಯಕ್ಷ ವೆಂಕಟಾಚಲಪತಿ, ಜಂಗಮಪುರ ನರಸಿಂಹಮೂರ್ತಿ, ಅಫ್ಸರ್ ಪಾಷಾ ಸೇರಿದಂತೆ ಹಲವು ಮುಖಂಡರು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರ್ತಕ್ಕಂಥ ಹಂದಿ ಜೋಗರಗಡ್ಡೆಯಲ್ಲಿ ಇವತ್ತು ಸೇರ್ಪಡೆ ಕಾರ್ಯಕ್ರಮ ಅಂತೇಳಿ ನನಗೆ ಸುಬ್ರಹ್ಮಣ್ಯಣ್ಣವರು ಮತ್ತು ಗೋಪಾಲಣ್ಣವರು ಮತ್ತು ನಮ್ಮ ಅಶ್ವಥ್ ಅವರು, ಮಂಜಣ್ಣವರು ಎಲ್ಲರೂ ಕೂಡ, ರಮೇಶ್ ಅವರು ಇತ್ತೀಚೆಗೆ ಕಳೆದ ಒಂದು 10 ದಿನಗಳಿಂದ ಕೂಡ ನನಗೆ ಹೇಳ್ತಾ ಇದ್ರು. ಸರಿ, ಇವತ್ತು ನಮ್ಮದು ಶ್ರೀಮತಿ ಚೆನ್ನಮ್ಮನವರ ಒಂದು ಶ್ರದ್ಧಾಂಜಲಿ ಸಭೆ ಮುಗಿಸಿ ನಂತರ ಹೋಗೋಣ ಅಂತ ಹೇಳಿದ್ವಿ. ಇವತ್ತು ಈ ಗ್ರಾಮದಲ್ಲಿ ನಾನು ಈ ಕ್ಷೇತ್ರಕ್ಕೆ 17 ವರ್ಷಗಳಿಂದ ಕೂಡ ಹಲವಾರು ಸಾರಿ ನಮ್ಮ ಮುಖಂಡರ ಮನೆಗೆ ಬರ್ತಾಯಿದ್ದೆ. ಆದರೆ ಕೆಲವು ಸಂದರ್ಭಗಳಲ್ಲಿ ಅಭಿವೃದ್ಧಿ ವಿಚಾರದಲ್ಲಿ, ಬೋರ್ವೆಲ್ ಕೊರೆಯುವಂಥ ವಿಚಾರದಲ್ಲಿ, ರಸ್ತೆ ಮಾಡುವಂಥ ವಿಚಾರದಲ್ಲಿ ಕೂಡ ಅಂದರೆ ಬಾಲಪ್ಪನವರು ಇವತ್ತು ಏನು ಆವತ್ತಿನ ಸಂದರ್ಭದಲ್ಲಿ ಅಂದರೆ ಅದು ನಮ್ಗೆ ಅರ್ಥ ಆಗ್ತದೆ. ರಾಜಕೀಯವಾಗಿ ಒಂದು ಕುಟುಂಬಕ್ಕೆ ಎಷ್ಟು ಪ್ರಬಲವಾಗಿ ಹೋರಾಟ ಮಾಡ್ತಾಯಿದ್ರು ಅನ್ನುವಂಥದ್ದು ನಮಗೆ ಗೊತ್ತಾಗುತ್ತೆ, ಅರ್ಥ ಆಗುತ್ತೆ. ಹಾಗಾಗಿ ಅದನ್ನು ಚೆನ್ನಮ್ಮನವರ ಒಂದು ಶ್ರದ್ಧಾಂಜಲಿ ಸಭೆ ಮುಗಿಸಿ ನಂತರ ಹೋಗೋಣ ಅಂತ ಹೇಳಿದ್ವಿ. ಇವತ್ತು ಈ ಗ್ರಾಮದಲ್ಲಿ ನಾನು ಈ ಕ್ಷೇತ್ರಕ್ಕೆ 17 ವರ್ಷಗಳಿಂದ ಕೂಡ ಹಲವಾರು ಸಾರಿ ನಮ್ಮ ಮುಖಂಡರ ಮನೆಗೆ ಬರ್ತಾಯಿದ್ದೆ. ಆದರೆ ಕೆಲವು ಸಂದರ್ಭಗಳಲ್ಲಿ ಅಭಿವೃದ್ಧಿ ವಿಚಾರದಲ್ಲಿ, ಬೋರ್ವೆಲ್ ಕೊರೆಯುವಂಥ ವಿಚಾರದಲ್ಲಿ, ರಸ್ತೆ ಮಾಡುವಂಥ ವಿಚಾರದಲ್ಲಿ ಕೂಡ ಅಂದರೆ ಬಾಲಪ್ಪನವರು ಇವತ್ತು ಏನು ಆವತ್ತಿನ ಸಂದರ್ಭದಲ್ಲಿ ಅಂದರೆ ಅದು ನಮ್ಗೆ ಅರ್ಥ ಆಗ್ತದೆ. ರಾಜಕೀಯವಾಗಿ ಒಂದು ಕುಟುಂಬಕ್ಕೆ ಎಷ್ಟು ಪ್ರಬಲವಾಗಿ ಹೋರಾಟ ಮಾಡ್ತಾಯಿದ್ರು ಅನ್ನುವಂಥದ್ದು ನಮಗೆ ಗೊತ್ತಾಗುತ್ತೆ, ಅರ್ಥ ಆಗುತ್ತೆ. ಹಾಗಾಗಿ ಅದನ್ನು ಬಿಲ್ಡಿಂಗ್ಗಳನ್ನು, ಕಟ್ಟಡಗಳನ್ನು ತೆರವು ಮಾಡಿಸಿರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ಅದು ಖಂಡಿಸಬೇಕಾಗ್ತದೆ. ಹಾಗಾಗಿ ಇವತ್ತು ಅವರೆಲ್ಲರೂ ಕೂಡ ಬೇಸತ್ತು. ಯಾಕಂದರೆ ಅವರು ಹಲವಾರು ವರ್ಷಗಳಿಂದ, ಬಹುಶಃ ನನಗೆ ಗೊತ್ತಿದ್ದ ಹಾಗೆ ಅವರ ಕುಟುಂಬದಲ್ಲಿ ರಾಜಕಾರಣ ಪ್ರಾರಂಭ ಆದಾಗಲಿಂದ ಕೂಡ ಈ ಗ್ರಾಮದಲ್ಲಿ ಇವರೆಲ್ಲರೂ ಕೂಡ ಬೆಂಬಲವನ್ನು ಸೂಚಿಸ್ಕೊಂಡು ಬರ್ತಾಯಿದ್ರು. ಸೋಲ್ಲಿ ಗೆಲ್ಲಿ ಅವ್ರ ಜೊತೆಯಲ್ಲಿ ನಿಂತು ಹೋರಾಟ ಮಾಡಿರ್ತಕ್ಕಂಥವ್ರು. ಹಾಗಾಗಿ ಅವರು ಬೇಸತ್ತು. ಅಂದರೆ ಯಾರಿಗೂ ಇಲ್ಲಿ ಒತ್ತಡ ಇನ್ನೊಂದು ಇಲ್ಲ, ಅವ್ರಿಗೆ ಬೇಸತ್ತು. ಅವರು ಟೆಲಿಫೋನಲ್ಲಿ ಮಾತಾಡಬೇಕು ಅಂದರೂ ಕೂಡ ಮಾತಾಡಲಿಲ್ಲ ಅನ್ನುವಂಥದ್ದನ್ನು ಅವ್ರ ಬಾಯಿಂದಲೇ ನಾನು ಕೇಳಿದೆ. ಹಾಗಾಗಿ ಇವತ್ತು ನಮ್ಮ ಪಕ್ಷಕ್ಕೆ ಸೇರ್ಪಡೆ ಆಗಿದ್ದಾರೆ. ಮತ್ತೊಮ್ಮೆ ಅವರಿಗೆ ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಮತ್ತು ನಾವು ನಮ್ಮ ಜೆಡಿಎಸ್ ಕುಟುಂಬ ಏನಿದೆ ಇಡೀ ಕ್ಷೇತ್ರದಲ್ಲಿ ನಮ್ಮ ಕುಟುಂಬದ ಸದಸ್ಯರು ಅಂತೇಳಿ ಅವ್ರನ್ನೂ ಕೂಡ ಒಟ್ಟಾಗಿ ಕರ್ಕೊಂಡು ಹೋಗುವಂಥ ಕೆಲಸವನ್ನು ಮಾಡ್ತೇವೆ. ಮುಂದಿನ ದಿನಗಳಲ್ಲಿ ಎಲ್ಲರೂ ಕೂಡ ಯಾರ್ಯಾರಿಗೆ ತೊಂದರೆಗಳಾಗಿದೆ ಎಲ್ಲರೂ ಕೂಡ ಅನುಕೂಲ ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತೇವೆ. ಖಂಡಿತ ಒಳ್ಳೆಯದಾಗುತ್ತೆ ಅನ್ನುವಂಥ ಭರವಸೆಯನ್ನು ಕೂಡ ನಾನು ಬಾಲಪ್ಪ ತಿಳಿಸ್ತೇನೆ. ಆದರೆ ಈಗ ತಕ್ಷಣಕ್ಕೆ ಅವ್ರು ಏನು ಮಾಡ್ತಾಯಿದ್ರು ಮಾಡಲಿ. ಮುಂದಿನ ದಿನಗಳಲ್ಲಿ ಎಲ್ಲರೂ ಕೂಡ ಒಳ್ಳೆಯದಾಗುತ್ತೆ ಮಾಡುವಂಥ ಕೆಲಸ ಮಾಡಿಲ್ಲ. ಯಾಕಂದರೆ ನನಗೆ ಅರ್ಥ ಆಗ್ತದೆ ರಾಜಕಾರಣದಲ್ಲಿ ಇರ್ತಕ್ಕಂಥವ್ರಿಗೆ ಯಾವ್ಯಾವ ಗ್ರಾಮದಲ್ಲಿ ಹೆಂಗೆ ಇರುತ್ತೆ ಏನು ಅನ್ನೋದು. ಅಂದರೆ ಆ ಒಂದು ಕುಟುಂಬಕ್ಕೆ ಅದು ಒಳ್ಳೆಯದೋ ಕೆಟ್ಟದ್ದೋ
ಹೋದರೆ ಬಾಲಪ್ಪನವರು ಅಷ್ಟು ಹೋರಾಟ ಮಾಡ್ತಾಯಿದ್ರು. ಇವತ್ತು ಅವರೇ ಹೇಳಿದ್ದಾರೆ ಯಾವ ಕಾರಣಕ್ಕಾಗಿ ಹೊರಗೆ ಬಂದಿದ್ದೀವಿ ಅನ್ನೋದು. ಹಾಗಾಗಿ ಇವತ್ತು ಮೊದಲನೇದಾಗಿ ನಾನು ಬಾಲಪ್ಪನವರ ಎಲ್ಲ ಕುಟುಂಬದ ಸದಸ್ಯರಿಗೆಲ್ಲರಿಗೂ ಕೂಡ ನಮ್ಮ ಪಕ್ಷಕ್ಕೆ ಸೇರ್ಪಡೆ ಆಗಿರ್ತಕ್ಕಂಥದ್ದಕ್ಕೆ ನಾನು ಇವತ್ತು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. 70 ಕುಟುಂಬ ಸರ್ ನಮ್ಮೂರಾಗ. ಬೇರೆ ಜಾತಿನೇ ಇಲ್ಲ ಇಷ್ಟೊತ್ತಿಗೂ, ಒಂದೇ ಜಾತಿ ಬಿಟ್ಟರೆ ಬೇರೆ ಜಾತಿನೇ ಇಲ್ಲ. ಆಮೇಲೆ ನಾವು ಮಾರುತಿ ನಗರ ಅಂತ ಹೆಸರಿಕ್ಕಿರೋದು. ಸುಮಾರು ಒಂದು 60 ಮನೆ ಅವೆ, ಒಂದೇ ಕುಟುಂಬ, ಬೇರೆ ಜಾತಿನೇ ಇಲ್ಲ ಇಲ್ಲಿ, ಬೇರೆ ಒಬ್ಬರಿಲ್ಲ, ಎಲ್ಲ ಒಂದೇ ಜಾತಿನೇ. ಅಂದಿ ಜೋಗಿ ಕ್ಯಾಸ್ಟ್ ಬೇರೆ ಯಾವ್ದು ಬಿಟ್ಟು ಬೇರೆ ಕ್ಯಾಸ್ಟ್ ಯಾವುದೂ ಇಲ್ಲ. ಆವತ್ತಿನಿಂದ ಕೂಲ್ವಾಡಿ ಪಂಚಾಯತಿ ನಮ್ದು ಅಂದಿದ್ರು. 10 ವರ್ಷದಿಂದ ಅವ್ರನ್ನ ಅದೇ ಪಾರ್ಟಿಯಲ್ಲಿ, ಬೇರೆ ಪಾರ್ಟಿ ನೋಡಿಲ್ಲ ಇಷ್ಟೊತ್ತು ನಾವು. ಸರ್ ಇವತ್ತು ಒಂದು 8 ಜನ ಯುವಕರೇ, ನಾಗರಿಕರೇ, JDS ಪಕ್ಷದ ಎಲ್ಲ ಮುಖಂಡರೇ, ನಾವಿಲ್ಲಿ ಸೇರಿರ್ತಕ್ಕಂಥದ್ದು ಮುಖ್ಯವಾದಂಥ ವಿಷಯ. ಇಲ್ಲಿ ಅನೇಕ ವರ್ಷಗಳಿಂದ ಒಂದೇ ಕುಟುಂಬಕ್ಕೆ ದುಡ್ಕೊಂಡು ಬಂದಿರತಕ್ಕಂಥ ಒಂದು 10-15 ಕುಟುಂಬಗಳು ಬದುಕ್ತಾ ಇರ್ತಕ್ಕಂಥ ಜೀವನಾಂಶವಾಗಿರ್ತಕ್ಕಂಥ ಮಟನ್ ಅಂಗಡಿಗಳನ್ನು ಅವರಿಗೆ ನೋಟಿಸ್ ಇಲ್ದಿರ ಪಾಪ ಅವರು ಅಂಗಡಿಯಲ್ಲಿ ಇರ್ತಕ್ಕಂಥ ಮಟನ್ನು ಕೂಡ ಎತ್ಕೊಳ್ಳೋಕ್ಕೆ ಬಿಡದಿರ ಅವರು ದಬ್ಬಾಕಿದ್ದಾರೆ. ಆ ಮಟನ್ನು ಸೇಲ್ ಮಾಡ್ಕೊಳ್ಳೋಕ್ಕೂ ಟೈಮ್ ಇಲ್ದಿರ ದಬ್ಬಾಕಿ ಅವರ ಜೀವನವನ್ನು ಇದು ಮಾಡಿದ್ದಾರೆ. ಇವಾಗ ಅವರು ಬೀದಿಗೆ ಬಿದ್ದಿದ್ದಾರೆ. ಅಂಥವರು ನಮ್ಮ ಹತ್ರ ಬಂದು, ಸಾರ್ ಇಲ್ಲ, ನಮಗೆ ಅವ್ರ ಹತ್ರ ರೆಸ್ಪಾನ್ಸ್ ಇಲ್ಲ, ಬದುಕೋಕೆ ಬಿಡಲ್ಲ ಅವರು, ಆದ್ದರಿಂದ JK ಸಾಹೇಬ್ರ ಹತ್ರ ನಾವು ಸೇರ್ಕೋತೀವಿ, ಇಲ್ಲ ಅವರು ನಮ್ಗೆ ಬದುಕೋಕೆ ಒಂದು ದಾರಿಯನ್ನು ತೋರಿಸ್ತಾರೆ ಅನ್ನೋ ಒಂದು ಉದ್ದೇಶದಿಂದ ನಮ್ಮನ್ನು ಬಂದು ಮಾತಾಡಿದ್ರು. ನಾವು ಸರಪ್ಪ ಹಾಗಾದರೆ ನಾವು ಸಾಹೇಬ್ರ ಹತ್ರ ಮಾತಾಡ್ತೀವಿ ಅಂತಿದ್ದೆ. JK ಸಾಹೇಬ್ರನ್ನ ಮಾತಾಡಿದ್ವಿ. ಅವರು ಸಹ ಸದ್ಯಕ್ಕೆ ಅವರು ಬದುಕೋತಿದ್ರೆ ನಮ್ಮ ಕೈಯಲ್ಲಾದಷ್ಟು ಸಹಾಯ ಮಾಡ್ತೀವಿ. ಇವಾಗ ಸದ್ಯಕ್ಕೆ ನಮ್ಮ ಗೌರ್ಮೆಂಟ್ ಇಲ್ಲ, ನಾವೇನು ಮಾಡೋಕ್ಕಾಗಲ್ಲ ಅಂತ ಸಾಹೇಬರು ಹೇಳಿದ್ರು. ಒಂದು ಮೇಯ್ನ್ ಉದ್ದೇಶದಿಂದ ಇಲ್ಲಿರ್ತಕ್ಕಂಥ 8-10 ಕುಟುಂಬಗಳು ಬಂದು ಇವಾಗ ನಮ್ಮ ಪಕ್ಷಕ್ಕೆ ಸೇರ್ಕೊಂಡಿದ್ದಾರೆ. ಅವ್ರಿಗೆ ದೇವರು ಒಳ್ಳೇದು ಮಾಡಲಿ, ನಮ್ಮ ಪಕ್ಷನ ಬಲವರ್ಧನೆ ಮಾಡಲಿ ಅಂತ ಹೇಳ್ತಾ ನಾನು ಒಂದು 2 ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್. ಕೆಲವು ದಿವಸ ಕಟ್ಟಿದ್ವು, ಬಾಡಿಗೆನೂ ಕಟ್ಟಿದ್ದೀವಿ. ಕೆಲವು ದಿವಸ ಕಟ್ಟಲಿಲ್ಲ, ವ್ಯಾಪಾರ ಆಗಲಿಲ್ಲ, ಒಂದೇ ಕಡೆ ಇದ್ದಿದ್ದು ವ್ಯಾಪಾರ ಆಗಲಿ ಬಿಟ್ಟು 75,000 65,000 ಕೊಡ್ತೀವಿ ಅಂತ ಹೇಳಿದ್ರು. 12 ವರ್ಷಕ್ಕಂತ ಕೊಡಲಿಲ್ಲ. ಅದನ್ನು ಕೊಟ್ಟಿದ್ರೆ ಎಲ್ಲ ಇದ್ ಕಡೆ ನೋಡಿ. JDS ಪಾರ್ಟಿಗೆ, JK ಕೃಷ್ಣಾರೆಡ್ಡಿ ಅವರಿಗೆ, ಕುಮಾರಸ್ವಾಮಿ ಅವರಿಗೆ, ದೇವೇಗೌಡರ ಅಪ್ಪಾಜಿ ಅವರಿಗೆ, ನಿಖಿಲ್ ಕುಮಾರಸ್ವಾಮಿ ಅವರಿಗೆ, JDS ಪಾರ್ಟಿಗೆ.